ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚುವಲ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಬೈಪಾಸ್ ಅಟ್ಯಾಚ್ ಇರುವಂಥ 11 ಎಕರೆ ಮಾರುವಂಥ ಜಮೀನು. ಈ ಜಮೀನು ಏನೆಲ್ಲ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ತಿಳಿಸುವುದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಸೈಟ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು, ನಾವು ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು, ಲೇಔಟ್ಗೆ ಸೂಕ್ತವಾದಂಥ ಜಾಗವನ್ನು, ಅದರ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬರುತ್ತೆ. ನಿಮಗೆ ಬೇಕಾದಂಥ ವಿಡಿಯೋವನ್ನು ಆರಿಸಿ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇದು 11 ಎಕರೆ ಮಾರುವಂಥ ಜಮೀನು. ಇದು ಚಳ್ಳಕೆರೆ ಟೌನ್ಗೆ ಕೇವಲ 2 ಕಿಲೋಮೀಟ್ರ್ ಆಗುತ್ತೆ. ತುಂಬ ದೂರ ಏನಾಗಲ್ಲ, ಬೈಪಾಸ್ ಅಟ್ಯಾಚ್ ಇದೆ. ತುಂಬ ಅಂದರೆ ಒಂದು 2 ಕಿಲೋಮೀಟ್ರ್. ಅದರ ಅಕ್ಕಪಕ್ಕದಲ್ಲಿ ಈಗಾಗಲೇ ಲೇಔಟ್ ಆಗಿದ್ದಾವೆ. ನಿಮಗೆ ದೂರದಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲೆಲ್ಲ ಲೇಔಟ್ಗೆ ಈಗಾಗಲೇ ಸಿದ್ಧಪಡಿಸ್ತಾ ಇದ್ದಾರೆ. ಜೊತೆಗೆ ಇದು ಹೈವೇ ಅಟ್ಯಾಚ್ ಇರುವಂಥದ್ದು. ತೀರಾ ಅಂತ ಏನು ರೇಟ್ ಜಾಸ್ತಿ ಆಗಲ್ಲ. ಈ ಕಡೆ ಭಾಗದಲ್ಲಿ ಎಡಭಾಗದಲ್ಲಿ ಈಗಾಗಲೇ ಬಲಭಾಗದಲ್ಲಿ ಸೈಟ್ ಆಗಿದ್ದಾವೆ. ಈ ಕಡೆ ಎಡಭಾಗದಲ್ಲಿ ನಿಮಗೆ ದೂರದಲ್ಲಿ ಮನೆ ಕಾಣಿಸ್ತಾ ಇದೆ ನೋಡಿ, ಆ ಕಡೆ ಎಲ್ಲವೂ ಕೂಡ ಲೇಔಟ್ ಆಗಿದೆ. ಮುಂದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಬೈಪಾಸ್ ಮುಂದೆ ಹೋಗ್ತಾ ಇನ್ನೊಂದು 200 ಮೀಟ್ರ್ ಮುಂದೆ ಹೋದರೆ ಅಲ್ಲೆಲ್ಲ ಲೇಔಟ್ ಆಗಿದೆ. ಇದು ಕೂಡ ಲೇಔಟ್ಗೆ ಸೂಕ್ತವಾದ ಜಾಗ. ಇಲ್ಲ ನಾನೇನಾದರೂ ಈಗ ಸದ್ಯಕ್ಕೆ ತೊಗೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿ ಇಟ್ಕೊತೀನಿ ಅಂದರೂ ಕೂಡ ತೊಂದರೆ ಇಲ್ಲ. ನೀರಿನ ಸ್ಥಿತಿ ಚೆನ್ನಾಗಿದೆ, ಮಣ್ಣು ಕೂಡ ಒಂದು ಸ್ವಲ್ಪ ರೆಡ್ ಬ್ಲಾಕು ಮಿಕ್ಸ್ ಆಗಿದೆ. ಇನ್ನು ಲೇಔಟ್ ಮಾಡಿದ್ರೆ ಅದೇನು ಬೇಕಾಗಲ್ಲ. ಬಟ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅಂದರೆ ತೊಂದರೆ ಇಲ್ಲ, ಅದು ಕೂಡ ಚೆನ್ನಾಗಿದೆ. ಈ ಹಿಂದೆ ಇದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಪಕ್ಕದಲ್ಲಿ ನಿಮ್ಗೆ ಅಡಿಕೆ ಹಾಕಿದರೆ ನೋಡ್ತಾ ಇದ್ದೀವಿ. ಇದು ಜೊತೆಗೆ ರೋಡ್ ಬಿಡ್ತ್ ಚೆನ್ನಾಗಿದೆ. ಬೈಪಾಸ್ಗೆ ಸ್ವಲ್ಪ ಜಾಸ್ತಿ ರೋಡ್ ಬಿಡ್ತ್ ಬರುತ್ತೆ, ಅಂದರೆ ಒಂದು 500 ಅಡಿ ಮೇಲೇ ಬರುತ್ತೆ. ಇನ್ನು ಈ ಜಾಗದಲ್ಲಿ ಲೇಔಟ್ಗೆ ಸೂಕ್ತ, ಜೊತೆಗೆ ಇಲ್ಲಿ ಸೈಟ್ ಕೂಡ ಚೆನ್ನಾಗಿ ಸೇಲ್ ಆಗುತ್ತೆ, ಏನು ತೊಂದರೆ ಇಲ್ಲ. ನೀವು ಯಾವುದನ್ನು ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೋಬೋದು. ಜೊತೆಗೆ ಈ ಭಾಗದಲ್ಲಿ ಈ ಹಿಂದೆ ಸೈಟ್ಗಳಾಗಿದ್ದಾವೆ, ಅಲ್ಲಿ ಎಲ್ಲವೂ ಕೂಡ ಸಂಪೂರ್ಣ ಖಾಲಿ ಆಗಿದ್ದಾವೆ. ಆ ಸೈಟು ಆ ರೀತಿ ಸೇಲ್ ಆಗ್ತಾಯಿದೆ. ನೀವೇನಾದರೂ ಸೈಟ್ ಮಾಡ್ತೀನಿ ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಕೋರ್ಟು ಕಚೇರಿ ಅಂತ ಯಾವುದೇ ರೀತಿ ಇದಕ್ಕೆ ಈ ಜಮೀನಿಗೆ ಸಮಸ್ಯೆ ಇಲ್ಲ. ನೀವು ಯಾವುದೇ ತೊಂದರೆ ಇಲ್ಲದೆ ಬೇರೆಯವ್ರಿಗೂ ಶೇರ್ ಮಾಡ್ಬೋದು. ಕೆಲವರು ಹುಡುಕ್ತಿರ್ತಾರೆ, ನಾನು ಲೇಔಟ್ ಮಾಡೋದಕ್ಕೆ ಜಾಗ ಬೇಕು ಅಂಥವ್ರು. ನಾನು ಈ ಹಿಂದೆ MK ಪ್ರಾಪರ್ಟೀಸಲ್ಲಿ ಭಾಳ ಜನ ಕಾಲ್ ಮಾಡ್ತಾಯಿದ್ರು. ಆದರೆ ಯಾವುದೇ ರೀತಿ ಈ ರೀತಿ ಅಂದರೆ ಲೇಔಟ್ಗೆ ಬರುವಂಥ ಜಾಗಗಳನ್ನು, ಸೈಟ್ಗಳನ್ನು, ಮನೆಗಳನ್ನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಅದಕ್ಕಾಗಿಯೇ ಸಪ್ರೇಟಾಗಿ ಒಂದು ರಿಚುವಲ್ ಪ್ರಾಪರ್ಟೀಸ್ನ ನಾವು ನಿಮ್ಮ ಮುಂದೆ ತಂದಿರೋದು. ಎಲ್ಲ ಮಾಹಿತಿಯನ್ನು ಈ ವಾಹಿನಿಯಲ್ಲೇ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆಗೆ 35 ಲಕ್ಷ ಹೇಳ್ತಾರೆ. ಡೈರೆಕ್ಟ್ ಓನರ್ ಇರ್ತಾನೆ, ನೀವು ಕೂತ್ಕೊಂಡು ಮಾತಾಡ್ಬೋದು. ಲೇಔಟ್ ಮಾಡೋದಕ್ಕಂತೂ ಸೂಕ್ತ. ಯಾಕೆಂದರೆ ಇನ್ನೂ ಚೂರು ಹತ್ರ ಆದರೆ ಕೋಟಿ ಮೇಲೆ ಹೇಳ್ತಾರೆ. ಇದು 35 ಲಕ್ಷ ಹೇಳ್ತಾರೆ. ನೀವು ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಓನರ್ ಹತ್ರನೇ ಆಗುತ್ತೆ. ನೀವು ಕಮ್ಮಿ ರೇಟಲ್ಲೇ ತಗೊಂಡು ಲೇಔಟ್ ಮಾಡ್ಬೋದು. ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಮಾಡ್ಬೋದು, ಬೈಪಾಸ್ ಪಕ್ಕ ಇರೋದ್ರಿಂದ. ಇನ್ನು ಈ ರೀತಿಯಾದಂಥ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ರೀತಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.